ಸ್ವಲ್ಪ ಹಿಂಗೆ ಬಂದ್ಬಿಡಿ ಸರ್ ಇಲ್ಲಿ ಮುಂದೆ ಬೇರೆ ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಮೊದಲನೇದಾಗಿ ತುಂಬ ಖುಷಿಯಾಗುತ್ತೆ. ರಚಿತಾ ಮೇಡಮ್ ಅವರು 14ನೇ ವರ್ಷಕ್ಕೆ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರು ಪ್ರತಿಯೊಂದು ಕೆಲಸದಲ್ಲೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಉದಾಹರಣೆಗೆ ನಮ್ಮ ಒಂದು ಜನಧ್ವನಿ ಸೇವಾ ಟ್ರಸ್ಟ್ ವತಿಯಿಂದನೇ ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು ಒಂದು 2 ಲಕ್ಷ ರೂಪಾಯಿಯಷ್ಟು ರೇಷನ್ ಕಿಟ್ನು ಸಹ ಡೊನೇಟ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತೇನು 14 ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಿದ್ದಾರೆ, ಆ ಒಂದು ಅದ್ಭುತ ಗಳಿಗೆನ ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮದಲ್ಲಿ ದಿನಸಿ ಪದಾರ್ಥ ನೀಡ್ತಾ ಮತ್ತು ಆಶ್ರಮಕ್ಕೆ ವಿಶೇಷ ಊಟದ ವ್ಯವಸ್ಥೆ ಮಾಡ್ತಾ ಎಲ್ರಿಗೂ ಬಟ್ಟೆ ವ್ಯವಸ್ಥೆ ಮಾಡ್ತಾ ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ, ಹೆಚ್ಚಿನ ಒಂದು ದೇವರ ಆಯಸ್ಸು ಆರೋಗ್ಯ ಕೊಟ್ಟು ವಿಶೇಷವಾಗಿ ಅವರ ಒಂದು ಅಭಿಮಾನಿಗಳ ಬಳಗದ ವತಿಯಿಂದ ಆಗಿರ್ಬೋದು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಯಶಸ್ಸು ಕೊಡಲಿ ಅಂತ ಆಶ್ರಮದ ಎಲ್ಲ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಮೇಡಮ್. ಒಳ್ಳೆಯದಾಗಲಿ. ಬನ್ನಿ ನಿಮ್ಮದು ಮ್ಯಾಚ್ ಅಲ್ಲೇ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಮೊಬೈಲ್ ಡೌನ್. ಇಡ್ಲಿ ನಾನು ಇಡ್ಲಿ ಅವ್ರು ಸಾಕು ನಂಗೆ ಸಾಕು ನಂಗೆ ಮಹೇಶ್ ಹೇಳಿ, ಯಾವಾಗಲೂ ಸ್ಟಾರ್ಗಳ ವಿಚಾರಕ್ಕೆ ಬಂದರೆ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡೋದು ನಾವು ಕಾಮನ್ಲಿ ನೋಡ್ತಾ ಇರ್ತೀವಿ. ಆದರೆ ಈ 14 ವರ್ಷದ ಸೆಲೆಬ್ರೇಷನ್ನ ರಚಿತಾರಾಮ್ ಅವರು ಈ ಥರ ಒಂದು ಕಾಸ್ಗೆ ಮಾಡ್ತಿದ್ದಾರೆ, ಆ ಸಾರ್ಥಕತೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸರ್. ಯಾಕೆಂದರೆ ಯಾವ ರೀತಿ ಬೇಕಾದರೂ ಅವರು ದೊಡ್ಡದಾಗಿ ಆಚರಣೆ ಮಾಡ್ಕೊಬೋದಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ದೊಡ್ಡದು ಅನ್ನೋ ಒಂದು ನಿಟ್ಟಿನಲ್ಲಿ ಆಶ್ರಮಕ್ಕೆ ಅದು ಹಿರಿಯರ ದೊಡ್ಡವರ ಆಶೀರ್ವಾದ ಇರಬೇಕು. ಇವತ್ತು ಮದರ್ಸ್ ಡೇ ಇದೆ. ವಿಶೇಷವಾಗಿ ಅವರ ಒಂದು 14 ವರ್ಷ ಏನಿವತ್ತು ಇಂಡಸ್ಟ್ರಿಲಿ ಕೆಲಸ ಮಾಡಿದ್ದಾರೆ, ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳಾಗಬೇಕು, ಇನ್ನೊಂದಷ್ಟು ದೊಡ್ಡವರ ಹಿರಿಯರ ಆಶೀರ್ವಾದ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಬಂದು ಹಿರಿಯರ ಒಂದು ಸಮ್ಮುಖದಲ್ಲಿ ಅವರ ಒಂದು ಅಭಿಮಾನಿಗಳ ಬಳಗದ ವತಿಯಿಂದ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಅವರಿಂದ ಒಳ್ಳೊಳ್ಳೆ ಕೆಲಸಗಳಾಗಲಿ ಅನ್ನೋದಕ್ಕೆ ಉದಾಹರಣೆ ಆಗಲಿ ಸರ್. ಇವತ್ತೇನು ಇವತ್ತೇನು ನಮ್ಮ ರಚಿತಾರಾಮ್ ಮೇಡಮ್ ಅವರು 14 ವರ್ಷ ಇಂಡಸ್ಟ್ರಿಗೆ ಬಂದು
ಆ ಸೆಲೆಬ್ರೇಷನ್ನ ನಾವು ಇಂಥ ಜಾಗದಲ್ಲೇ ಮಾಡಬೇಕು ಅಂದರೆ, ಯಾಕಂದರೆ ನಮಗೆ ನಮ್ಮ ಮೇಡಮ್ ಅವರು ನಮ್ಗೆ ಆ ಒಂದು ಥಾಟ್ನ ಹಾಕ್ಕೊಟ್ಟಿದ್ದಾರೆ. ಅವ್ರು ಮಾಡುವಂಥ ಕೆಲಸಗಳು ನಮ್ಮ ಹತ್ರ ಇದ್ದಾಗ ಅವರು ಇರುವಂಥ ಒಳ್ಳೊಳ್ಳೆ ಕೆಲಸಗಳು, ಈ ದೇವ್ರ ಮಕ್ಕಳ ಹತ್ರ ಇಂಥವ್ರಿಗೆ ಬಡವರಿಗೆ ಇಂಥ ಒಂದು ಏನೋ ಒಂದು ಸಾರ್ಥಕತೆ ಆಗಬೇಕು. ನಮ್ಮ ಪ್ರತಿಯೊಂದು ಅಭಿಮಾನಿಗಳಲ್ಲಿ ಅವರು ಬಿಂಬಿಸಿರುವಂಥ ಅವರಂಥ ಯೋಚನೆಗಳು ನಮ್ಗೆ ಆ ಥಾಟ್ ಬಂದಿದೆ. ಇವತ್ತು ಎಲ್ಲ ಅಭಿಮಾನಿಗಳು ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ರೀತಿ ಕಾರಣನೇ ನಮ್ಮ ರಚಿತಾ ಮೇಡಮ್ ಅವರು. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ನಮಗೆ ಅವರು ಸ್ಫೂರ್ತಿ. ಹಂಗಾಗಿ ನಾವು ಖಂಡಿತ ಇನ್ನೂ ಜೋರಾಗಿ ಮಾಡೋಣ. ಅವರ ಆಶೆನ ಈಡೇರಿಸೋಣ. ಇನ್ನೂ ಇಂಡಸ್ಟ್ರಿಯಲ್ಲಿ ಅವರು ಇನ್ನೂ 14 ವರ್ಷ, ಇನ್ನೂ ತುಂಬ ವರ್ಷಗಳು ಅವರು ಇರಲಿ ಅಂತ ನಾವು ಕೇಳ್ಕೊತೀವಿ. ಹಂಗಾಗಿ ಇಲ್ಲಿ ಈ ಕೆಲಸನ ಮಾಡ್ಕೊಡೋಕ್ಕೆ, ಈ ಒಂದು ಸೇವೆನ ಮಾಡೋದಕ್ಕೆ ಸಹಕಾರಿ ಇರುವಂಥ ಮಹೇಶ್ ಅವ್ರಿಗೂ ನಾವು ಒಂದು ಧನ್ಯವಾದ ಹೇಳ್ತೀವಿ. ಹಂಗಾಗಿ ಇನ್ನೂ ಚೆನ್ನಾಗಿ ಮೇಡಮ್ ಅವರು ಇನ್ನೂ ಉತ್ತುಂಗ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಮ್ಮ ಅಭಿಮಾನಿಗಳಿಂದ ಆಸೆ. ಸರ್, ಎಲ್ಲ ಕಡೆ ಒಂದು ಚರ್ಚೆ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ವಿಜಯ್ ದಳಪತಿ ಅವರು ಇನ್ನಾದ್ಮೇಲೆ ಅದೇ ಒಪಿನಿಯನ್ ಫಾರ್ಮ್ ಆಗ್ತಾ ಇದೆ. ರಚಿತಾರಾಮ್ ಅವರು ಒಂದಷ್ಟು ಸೇವೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನೀವು ಅಭಿಮಾನಿಗಳಾಗಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್, ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಬರೋದ್ರ ತಪ್ಪೇನಿಲ್ಲ ಅಲ್ಲ. ಈಗ ನಮ್ಮ ಅಭಿಮಾನಿಗಳು ಆಸೆ ಪಡೋದು ಇಷ್ಟ, ಮತ್ತು ನಮ್ಮ ಬಡವರಿಗೆ, ನಾಗರಿಕರಿಗೆ ಒಳ್ಳೇದಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಆ ಥರ ಏನಾರು ಬರ್ತಾರೆ ಅನ್ನೋಂಗಿದೆ ಖಂಡಿತ ನಾವು ಖುಷಿ ಪಡ್ತೀವಿ ಸರ್, ಸ್ವಾಗತ ಬಯಸ್ತೀವಿ. ಅದು ಮುಂದಿನ ದಿನಗಳಲ್ಲಿ ಅದು ಅವ್ರ ಇಚ್ಛೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಭಿಮಾನಿಗಳಾಗಿ ನಮಗಂತೂ ಇದೆ, ಬಂದರೆ ಇಂಥ ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿಗಳು ಬರಬೇಕು ಸರ್, ಅದು ನಮ್ಮ ಆಸೆ.